ಎಲ್ಲರಿಗೂ ನಾನು ಈವ್ನಿಂಗ್ ಟೈಮಲ್ಲಿ ಮತ್ತೊಂದು ಸುಂದರವಾಗಿರುವಂತಹ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದುವೇ ವರಾಹ ದೇವಸ್ಥಾನ. ಉತ್ತರ ಕನ್ನಡದ ಹೊನ್ನಾವರದಿಂದ ಬರುವಂತಹ ಒಂದು ದಾರಿಯಲ್ಲಿ ಇರುವಂತಹ ಒಂದು ಸುಂದರವಾಗಿರುವಂತಹ ದೇವಾಲಯ. ಈ ದೇವಾಲಯ ಎಲ್ಲಿದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ನಾವು ಬೇರೆ ಬೇರೆ ರೀತಿಯಾಗಿರುವಂತಹ ಸಾಕಷ್ಟು ದೇವರ ಒಂದು ದೇವಾಲಯವನ್ನ ಕಾಣಬಹುದು. ಆದ್ರೆ ವರಾಹ ದೇವರ ದೇವಾಲಯ ಇರೋದು ತುಂಬಾನೇ ಕಡಿಮೆ. ಅದರಲ್ಲೂ ಕರ್ನಾಟಕದಲ್ಲಿ ನಿಮ್ಗೆ ಜಾಸ್ತಿ ವರಾಹ ದೇವಾಲಯ ಸಿಗೋದಿಲ್ಲ. ಆದ್ರೆ ನಾವಂತೂ ಲಕ್ಕಿ ಬಿಡಿ, ಉತ್ತರ ಕನ್ನಡದವರು ಇಲ್ಲಿ ವರಾಹ ದೇವಾಲಯವನ್ನ ನೋಡಬಹುದು. ಈ ವರಾಹ ವಿಗ್ರಹ ತುಂಬಾನೇ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಏಕಕಲ್ಲಿನಲ್ಲಿ ಕೆತ್ತಿರುವಂತಹ ವರಾಹ ವಿಗ್ರಹ. ಮಹಾವಿಷ್ಣುವಿನ ವರಾಹ ಅವತಾರದ ಬಗ್ಗೆಯೂ ಕೂಡ ನಿಮ್ಗೆ ಗೊತ್ತಿರುತ್ತೆ. ಈಗಾಗಲೇ ನೀವು ಕಾಂತಾರ ಸಿನಿಮಾದಲ್ಲಿ ವರಾಹ ಅನ್ನುವಂತಹ ಒಂದು ವರ್ಡ್ ಸಿಕ್ಕಾಪಟ್ಟೆ ನಿಮ್ಮನ್ನ ಅಟ್ರಾಕ್ಟ್ ಮಾಡಿರಬಹುದು. ಯಾಕಂತಂದ್ರೆ ವರಾಹ ಅಥವಾ ಪಂಜುರ್ಲಿ ಅನ್ನುವಂತಹ ದೈವದ ಬಗ್ಗೆ ನೀವು ಈಗಾಗಲೇ ಕೇಳಿರ್ತೀರಿ. ದಕ್ಷಿಣ ಕನ್ನಡದಲ್ಲಿ ಬಹಳ ಚಾಲ್ತಿಯಲ್ಲಿ ಇರುವಂತದ್ದು. ಇಂತಹ ಒಂದು ಅದ್ಭುತವಾಗಿರುವ ದೇವಾಲಯ ಉತ್ತರ ಕನ್ನಡದಲ್ಲಿಯೂ ಇದೆ. ಹಾಗೇನೆ ಇದು ಸಾವಿರಾರು ವರ್ಷ ಹಳೆಯದಾದಂತಹ ಇತಿಹಾಸವನ್ನ ಕೂಡ ಹೊಂದಿದೆ. ಸೊ ಈ ವರಾಹ ದೇವಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಚೆನ್ನಾಗಿರೋ ದಾರಿ ಇದೆ ನೋಡಿ. ಫುಲ್ ತೋಟದ ಒಳಗಡೆಯಿಂದ ನೀವು ಬರಬೇಕು. ಚಿಕ್ಕದಾಗಿರುವಂತಹ ಕಾಲ್ದಾರಿ ಕೂಡ ಇದೆ. ಮೇನ್ ರೋಡಿಗಿಂತ ತುಂಬಾ ಹತ್ತಿರದಲ್ಲಿ ಇರೋದು. ಜಸ್ಟ್ ಒಂದು 100 ಮೀಟರ್ಸ್ ಕೆಳಗಡೆ ಇಳಿದ್ರೆ ಸಾಕು ಅಷ್ಟೇ. ಹಾಗಾಗಿ ಇಲ್ಲಿ ಟ್ರಾನ್ಸ್ಪೋರ್ಟಿಗೆ ಅಥವಾ ಇಲ್ಲಿ ಬಂದು ಹೋಗೋದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸುಲಭವಾಗಿ ಬರ್ಬೋದು. ನಿಮ್ಮದೇ ಸ್ವಂತ ವೆಹಿಕಲಲ್ಲಿ ಬರ್ಬೋದು ಅಥವಾ ಗೌರ್ಮೆಂಟ್ ವೆಹಿಕಲಲ್ಲಿ ಕೂಡ, ಬಸ್ಸಲ್ಲಿ ಕೂಡ ಬರ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ ಉತ್ತರ ಕನ್ನಡದ ಒಂದು ಸುಂದರವಾಗಿರುವಂತಹ ಹಾಗೂ ಪುರಾತನವಾದ ದೇವಾಲಯದ ಬಗ್ಗೆ. ಇನ್ನಷ್ಟು ಈ ತರದ ಮಾಹಿತಿಯ ಜೊತೆಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್.